ಹಾಯ್ ಫ್ರೆಂಡ್, ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಫ್ರೆಂಡ್ಸ್. ಅಕ್ಕಿ ರೊಟ್ಟಿ ಇದನ್ನು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಅನ್ನ ಮತ್ತು ಕಾಯಿ ಒಂದೆರಡು ಈರುಳ್ಳಿ ಹಾಕಿ ಉಪ್ಪು ಹಾಕಿ ರುಬ್ಬಿಟ್ಟಿರೋದು. ಆಮೇಲೆ ಇದು ಚಟ್ನಿ ನಿಮ್ಗೆ ಗೊತ್ತಲ್ಲ, ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಹಾಕಿ ರುಬ್ಬಿಟ್ಟಿರೋದು. ಜೊತೆಗೆ ಇದನ್ನು ಮಾಡಿರೋದು ರೊಟ್ಟಿ ಫ್ರೆಂಡ್ಸ್. ಇದು ಅಂದರೆ ಕೈಲಿ ಸುಟ್ಟಿಲ್ಲ, ನಾನು ಇದರಲ್ಲೇ ಹಾಕಿದ್ದೀನಿ, ಸೌಟಲ್ಲೇ ಹಾಕಿದ್ದೀನಿ. ರೊಟ್ಟಿ ಟೈಪಲ್ಲೂ ಇರುತ್ತೆ, ಬಟ್ ಕೈಗೂ ಸುಡಲ್ಲ. ಒಂಥರ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಟೈಪಲ್ಲೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅಲ್ಲೂ ಕಾದಿದೆ, ತುಂಬ ಚೆನ್ನಾಗಿ ಕಾದಿದೆ. ಇದಕ್ಕೇನು ದೋಸೆದೇನು ಬೇಡ, ರೊಟ್ಟಿ ಕಲ್ಲಾದರೆ ಪರವಾಗಿಲ್ಲ. ಇದಕ್ಕೆ 1 to 1.5 ಸೌಟಷ್ಟು ಹಾಕೊಂಡು ಹಿಂಗೆ ತೆಳುವಾಗೆ ಹರಡ್ತಾ ಬಂದರೆ ತುಂಬ ಕ್ರಿಸ್ಪಿ ಬರುತ್ತೆ. ಅಂದರೆ ಮಸಾಲೆ ದೋಸೆ ಟೈಪಲ್ಲಿ ಬರುತ್ತೆ. ನೀವು ಎಣ್ಣೆ ಸವರೋಂಗಿಲ್ಲ, ಇದಕ್ಕೆ ಎಣ್ಣೆ ತುಪ್ಪ ಏನು ಸವರ್ದೇ ಚೆನ್ನಾಗಿ ಕಾದೋದಕ್ಕೇ ಈ ಥರ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಅದು ನೀವೇನು ಎತ್ತಕ್ಕೆ ಹಿಂಸೆ ಪಡುವಂಥದ್ದೇನಿಲ್ಲ, ಚೆನ್ನಾಗೇ ಬರುತ್ತೆ. ನೋಡಿ, ನಾವೇನು ಇದಕ್ಕೆ ಎಣ್ಣೆ ಸವರಿಲ್ಲ ಅಂದರೂ ಎಷ್ಟು ನೀಟಾಗಿ ಬಂದಿದೆ. ಇದು ಎಷ್ಟು ನೀಟಾಗಿ ಎದ್ದೇಳುತ್ತೆ ಅಂದರೆ ಎಣ್ಣೆ ಹಾಕಿಲ್ಲ ಅಂದರೂ ನೀಟಾಗಿ ಹೇಳುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದಾಗ ಅದನ್ನು 2 ಸೆಕೆಂಡು ಆ ಕಡೆ ಹಾಕಿ ಬೇಯಿಸ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಅದನ್ನ ಊಟ ಮಾಡ್ಕೊಂಡು ಈ ಥರ ಊಟ ಮಾಡ್ಕೊಂಡು ಮಾಮೂಲಿ ತುಪ್ಪ ಫ್ರೆಂಡ್ಸ್. ಅಕ್ಕಿ ರೊಟ್ಟಿಗೆ ತುಪ್ಪ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪ ಹಾಕಿ ಚೆನ್ನಾಗಿ ಅದ್ರ ಮೇಲೆ ಹರಡಿದ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ಅಂದರೆ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಅಂತ ಕೇಳಬೇಕಾ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಬರುತ್ತೆ ತಿನ್ನೋಕ್ಕೆ.